ಅಪ್ಪ ಮನೆ ಮುಂದೆ ಕಸ ಯಾಕೆ ಹಾಕ್ತಾ ಇದೀವಿ ಅವ್ರನ್ನೆಲ್ಲ ವಾಚ್ ಮಾಡ್ತಾ ಇದೀವಿ. ನಿನ್ನೂ ವಾಚ್ ಮಾಡ್ತಾ ಇದೀವಿ. ನೀನು ಕೂಡ ಕಸನ ಎಲ್ಲ ಬಿಸಾಕ್ಬಿಟ್ಟು ಹೋದ್ರೆ ಎಲ್ಲ ಕ್ಯಾಮ್ರಾ ಕೂಡ ಹಾಕಿದೀವಿ. ಫೈನ್ ಹಾಕ್ತಾ ಇದೀವಿ. ನಿಮ್ ಮನೆ ಮುಂದೆನೆ ತಂದು ವಾಪಸ್ ಕಸ ಹಾಕಿ ನಿಮ್ ಕೈಲಿ ಫೈನ್ ವಸೂಲಿ ಮಾಡ್ತಾ ಇದೀವಿ. ಲಕ್ಷಾಂತರ ರೂಪಾಯಿ ಫೈನ್ ಮಾಡಿದ್ವಿ. ಕ್ಲೀನ್ ಆಗಿ ಇಡಬೇಕು. ಸೊ ಎಲ್ಲರೂ ಕೂಡ ಅದಕ್ಕೆ ನಾವು ನಿಮ್ಮೆಲ್ಲರೂ ಕೂಡ ಸಾರ್ವಜನಿಕರಿಗೆ ವಿಡಿಯೋ ಹಾಕಿ ಫೋಟೋ ಹಾಕ್ಬಿಟ್ಟು ಮಾಡಿ ಬಂದು ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತೇವೆ. ಯಾರು ಹೇಳಿದ್ರು ಎಲ್ಲ ಬರ್ತದೆ. ಇಟ್ಕೊಂಡಿರಿ, ಫೋನ್ ಮಾಡಿ, ನಂಬರ್ ಕೊಡ್ತೀವಿ. ಸ್ವಲ್ಪ ಆದಷ್ಟು ಜನರು ಸಹಕಾರ ಕೊಡಬೇಕು. ಕೊಟ್ಟಾಗ ಮಾತ್ರ ಸಾಧ್ಯ. ಆಮೇಲೆ ಅಶೋಕ್ ಏನೋ ಧರಣಿ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಅಲ್ಪ ನಾನು ಹೇಳ್ತಾ ಇದ್ದೀನಿ, ಅಶೋಕ್ ಏನ್ ಧರಣಿ ಅವಶ್ಯಕತೆ ಇಲ್ಲ. ನಿಮ್ಮ ನೇತೃತ್ವದಲ್ಲೇ ಒಂದು ಸಮಿತಿ ಮಾಡ್ಬಿಡ್ತೀನಿ. ನೀವು ಅಶೋಕ್ ತಾರಣು ಬೇರೆ ಯಾರು ಮೆಂಬರ್ಗಳು ಹೇಳಿ, ನೀವು ಹೇಳಿದವ್ರನ್ನೇ ಬೇಕಾದ್ರೆ ಒಂದು ಸಮಿತಿ ಮಾಡ್ತೀನಿ. ನೀವೇ ಅದನ್ನ ಪ್ಲಾನು ಗೀನು ಎಲ್ಲ ನೋಡಿ ಎಲ್ಲಿ ಹಾಕ್ಬೇಕು, ಎಲ್ಲಿ ಔಟ್ಸೈಡ್ ಮಾಡಬೇಕು ಅಂತ ನಿನ್ನೆ ರಾತ್ರಿ ನಾನು ಒಬ್ಬನೇ ಹೋಗಿ ಲಾಲ್ಬಾಗ್ ಪಕ್ಕ ಎಲ್ಲಿ ಇದು ಗೇಟ್ ಓಪನ್ ಮಾಡಬಹುದು, ಎಲ್ಲೆಲ್ಲಿ ಬೇರೆ ಆಪ್ಷನ್ಸ್ ಇದೆ ಅನ್ನೋದೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಏನ್ ಆತಂಕ ಏನ್ ಪಡಬೇಕಾದಿಲ್ಲ. ಅಶೋಕ್ ನೇತೃತ್ವದಲ್ಲೇ ಬೇಕಾದ್ರೆ ಸರ್ಕಾರದ ಒಂದು ಕಮಿಟಿನ ರಚನೆ ಮಾಡಕ್ ನಾನು ತಯಾರಿದ್ದೀನಿ. ಅವರೇ ಸರ್ಕಾರಕ್ಕೆ ಗೈಡ್ ಮಾಡಿ. ಅವರು ಬೆಂಗಳೂರಿನವರು, ಅವರು 8 ಸತಿ 7 ಸತಿ ಬೆಂಗಳೂರಲ್ಲಿ ಗೆದ್ದಿದ್ದಾರೆ. ಅವ್ರಿಗೂ ಜವಾಬ್ದಾರಿ ಇದೆ. ವಿರೋಧ ಪಕ್ಷದ ನಾಯಕರಿದ್ದಾರೆ. ನಮ್ಗೇನಿಲ್ಲ, ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು.